ಯಾವುದು ಹೊಸ ಮಾಡೆಲ್ 2 ವೀಲರು? ಕಾಲೇಜ್ಗೆ ನ್ಯೂ ಅಡ್ಮಿಷನ್? ಏನ್ ನಿನ್ನ ಹೆಸರು? ಸ್ವಪ್ನ. ಓ ವೆರಿ ನೈಸ್. ಏನ್ ನೋಡ್ತಾ ಇದೀಯಾ? ಕಾಯಿನ್ ಎತ್ಕೊಡು. ಎತ್ಕೊಡು ಕಾಯಿನ್. ಎತ್ತ ಕಾಯಿನ್. ಎನಿ ಪ್ರಾಬ್ಲಮ್? ನಾವೆಲ್ಲ ಯಾರು ಗೊತ್ತಾ? ನೋಡು, ಲೆಕ್ಚರರ್ ಇಂದ ಹಿಡಿದು ಪ್ರಿನ್ಸಿಪಲ್ ವರ್ಗು ನಮಗೊಂದು ಸೆಲ್ಯೂಟ್ ಹೊಡೆದೆ ಮುಂದಕ್ಕೆ ಹೋಗೋದು. ಏಯ್, ಹಾಕಿ ಒಂದ್ ಸೆಲ್ಯೂಟ್. ನಿಮ್ಮ ಮನೇಲಿ ಪಪ್ಪ ಇದೆಯಾ? ಪಪ್ಪ ಅಲ್ವೋ, ಪಪ್ಪಿ. ನಿಮ್ಮನೇಲಿ ಪಪ್ಪಿ ಇದೆಯಾ? ಅದು ಹೇಗ್ ಬೊಗಳುತ್ತೆ? ಅದು ವೆರಿ ನೈಸ್. ನಿಮ್ ಮನೇಲಿ ಪುಸಿ ಕ್ಯಾಟ್ ಇದೆಯಾ? ಅದು ಹೇಗ್ ಹೋಗುತ್ತೆ? ಅದು ಮ್ಯಾವ್ ಅನ್ನುತ್ತೆ. ಡಬ್ಬ ನನ್ನ ಮಕ್ಳ, ಬೆಕ್ಕೆಲ್ಲಾದ್ರೂ ಜೋರಾಗಿ ಅರಚುತ್ತೇನ್ರ? ಅರಚೋದು ಕತ್ತೆ ಅಲ್ವಾ ಸ್ವಪ್ನ ಸ್ವೀಟಿ? ಈಗ ನೀನು ಕತ್ತೆ ತರ ಅರಚ್ಬೇಕು. ಅರಚು ಅರಚು. ಏನು ಏನ್ ನಡೀತಿದೆ ಇಲ್ಲಿ? ರ್ಯಾಗ್ ಮಾಡ್ತಾ ಇದ್ದೀವಿ. ರ್ಯಾಗ್ ಮಾಡ್ತಿದ್ರ? ಹೇಗ್ರ? ಪ್ರಾಣಿ ಪಕ್ಷಿಗಳ ತರ ಮಿಮಿಕ್ರಿ ಮಾಡಿಸ್ತಾ ಇದ್ವಿ. ಡಬ್ಬ ನನ್ ಮಕ್ಳ, ಇದನ್ನೇನ್ ಕಾಲೇಜ್ ಅನ್ಕೊಂಡ್ರು ಇಲ್ಲ ಇದನ್ನ LKG UKG ಕಾನ್ವೆಂಟ್ ಅನ್ಕೊಂಡ್ರು? ಇನ್ನು ಪ್ರಾಣಿ ಪಕ್ಷಿ ಅಥವಾ ಪ್ರೈಮರಿ ಸ್ಕೂಲ್ ಲೆವೆಲ್ ಎಲ್ಲ ಇದಿರಲ್ಲ, ಕಾಲೇಜ್ ಲೆವೆಲ್ ಬರೋದು ಯಾವಾಗ? ನಿಮ್ಮಂತವರಿಂದ ನಮ್ ಕಾಲೇಜ್ ರೆಸ್ಪೆಕ್ಟ್ ಎಲ್ಲ ಹಾಳಾಗೋಗ್ತಿದೆ. ತಗೋ ದಮ್ ಹೊಡಿ. ದಮ್ಮ ಅಲ್ಲ ಡಾನ್ ಹೊಡಿಯ ದಮ್ಮ. ಅಯ್ಯೋ, ಹುಡುಗಿರು ಇದನ್ನೆಲ್ಲ ಸೇರ್ಬಾರ್ದು. ಅಯ್ಯೋ, ಹುಡುಗಿರು ಇದನ್ನೆಲ್ಲ ಸೇದ್ಬಾರ್ದು. ಹುಡುಗರು ಮಾತ್ರ ಸೇದ್ಬೇಕು. ನಾವೆಲ್ಲ ಕೆಟ್ಟವರು, ನೀವೆಲ್ಲ ತುಂಬಾ ಒಳ್ಳೆಯವರು. ಹುಡುಗರ ತರ ಪೋಸ್ ಕೊಡ್ಬೋದು, ಹುಡುಗರ ತರ ಬೈಕಲ್ಲಿ ಸುತ್ಬೋದು. ಹಾಗೆ ಹುಡುಗರ ತರ ಈಕ್ವಲ್ ರೈಟ್ಸ್ ಬೇಕಾದ್ರೆ ಅದೇ ತರ ಈಕ್ವಲ್ ಹ್ಯಾಬಿಟ್ಸ್ ಇರ್ಬೇಕು. ಹೊಡಿಯ ದಮ್ಮ. ಬೇಡ ಆಕಾಶ್, ಪಾಪ ಹುಡುಗಿ. ಏನಲ್ಲೇ ಹುಡುಗಿನ್ ನೋಡ್ತಿದ್ದಾಗೆ ಪಾರ್ಟಿ ಜಂಪಾ ಆಗ್ಲಿ ಸಪೋರ್ಟ್ ಸ್ಟಾರ್ಟಾ? ಇಲ್ಲಿ ಕೇಳು, ಕಾಲೇಜ್ ಲೈಫ್ ಅಲ್ಲಿ ಸ್ಟೂಡೆಂಟ್ಸ್ಗೆ ರ್ಯಾಗಿಂಗ್ ಬಂದು ಬೇಸಿಕ್ ರೈಟ್ಸ್, ಅದನ್ನೆಲ್ಲ ಜಾಸ್ತಿ ಸೀರಿಯಸ್ ಆಗಿ ತಗೋಬೇಡ ಶಿಷ್ಯ. ನೋಡ, ಇಟ್ಸ್ ಆಲ್ ಫಾರ್ ಫನ್, ಮಜಾ ತಗೋ ಅಷ್ಟೇ. ಬೇಡ ಆಕಾಶ್. ಆಕಾಶ್, ಯಾಕಯ್ಯ ಹುಡುಗಿನ ಗೋಳು ಹುಡುಕತ್ತಿದ್ಯಾ? ಹಲೋ, ನಿಮ್ ಕೆಲಸ ಏನು? ಲೆಕ್ಚರರ್. ನಿಮ್ ಕೆಲಸ ಏನಿದ್ರು ಕ್ಲಾಸ್ ರೂಮ್ ಅಲ್ಲಿ, ಕ್ಯಾಂಪಸ್ ಅಲ್ಲ. ರೈಟ್ ಹೇಳಿ. ರೈಟ್.
ಸೇತ್ಯೋ ಇಲ್ಲ ಜುಟ್ನ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ನನ್ನನ್ ಯಾಕೆ ಪ್ರಿನ್ಸು ಅಂತೀಯ? ನಿಜವಾದ ಪ್ರಿನ್ಸು ನೀನೇ. ನಾನ್ ಬರೀ ಪಾಲು, ಪ್ರಿನ್ಸಿ ಪಾಲು, ನಿನ್ ಕೈಲಿ ನಾನ್ ಫುಟ್ ಬಾಲು. ಹುಡುಗರೆಲ್ಲ ಕ್ಲಾಸ್ ತೊಳಗ್ ಹೋದ್ರಲ್ಲ, ನೀನ್ ಯಾಕೆ ಇಲ್ಲಿ ಬಂದೆ? ಕೆಲ್ಸಕ್ಕೆ ಸೇರಿದಾಗ್ಲಿಂದ ಹಾಡಿದ್ದೇ ಹಾಡು ಕಿಸ್ ಬಾಯ್ ದಾಸ ಅಂದ ಹಾಗೆ ಹೇಳಿಕ್ ಪಾಠನೇ ಹೇಳ್ತಿರ್ತೀರಲ್ರಿ. ನಿಮ್ಗೇನ್ ಬೋರೆ ಹೊಡಿಯಲ್ವಾ? ನಿಮಗೇನಿಗೆ ಬೋರ್ ಹೊಡಿಬೇಕು? ಎಣಿಸ್ತಾ ಇರ್ತೀರಲ್ಲ, ಆದ್ರೆ ನಮಗ್ ಬೋರ್ ಹೊಡಿಯುತ್ತೆ, ಗ್ಯಾರಂಟಿ ಬೋರ್ ಹೊಡಿತೆ. ನನಗೆ ಕರ್ಮನೇ ಬೇಡ. ಇವತ್ತು ಶುಕ್ರವಾರ ಹೊಸ ಕನ್ನಡ ಪಿಕ್ಚರ್ ರಿಲೀಸು. ನಾವೆಲ್ಲ ಯಂಗ್ಸ್ಟರ್ಸ್ ಫಸ್ಟ್ ಟೈಮ್ ನೋಡ್ಬೇಕು. ಮೊದಲು ಕಾಲೇಜ್ ರಜಾ ಅನೌನ್ಸ್ ಮಾಡಿ. ಏನು ಸಿನಿಮಾ ನೋಡೋದಕ್ಕೆ ಕಾಲೇಜ್ ರಜಾ? ನೀವ್ ಹೇಳಿದ ಮೇಲೆ ಆಯ್ತು ಆಯ್ತು. ನಾನು ಈ ಕಡೆ ಹೋಗ್ತಿದ್ದಂಗೆ ನಮ್ಮ ಅಪ್ಪನ್ ಫೋನ್ ಮಾಡಿ ಫಿಟ್ಟಿಂಗ್ ಇಟ್ಬಿಡ್ತೀರಾ? ನಾನ್ ಫಿಟ್ಟಿಂಗ್ ಇಟ್ರು ಆಮೇಲೆ ನೀವು ನಾನು ಕಟಿಂಗ್ ಮಾಡ್ತೀರಲ್ಲ. ಡೈಲಾಗ್ ಸಾಕು, ಮೊದಲು ಅನೌನ್ಸ್ ಮಾಡಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಮ್ಮ ಕಾಲೇಜಿನ ಪ್ರಿನ್ಸ್ ಆಕಾಶ್ ರವರು ಇವತ್ತು ರಿಲೀಸ್ ಆಗಿರತಕ್ಕಂತಹ ಕನ್ನಡ ಚಿತ್ರ ನೋಡ್ಬೇಕಾಗಿರೋದ್ರಿಂದ ನಾನು ಕಾಲೇಜಿಗೆ ರಜಾ ಘೋಷಿಸುತ್ತೇನೆ. ಅರ್ಥವಾಯ್ತು ಸರ್. ನಾಳೆಯಿಂದ ಇದೇ ತರ ಫಿಕ್ಸ್ ಆಗಿ ಬರ್ಬೇಕು. ಈ ಹಳೆ ಲಡಾಸ್ ಬಟ್ಟೆ ಏನಾರ ಮತ್ತೆ ಹಾಕೊಂಡು ಬಂದೆ ಮೈ ಮೇಲೆ ಅಲ್ಲ ರೀಫ್ರೆಶ್. ಈ ಏಟು ಬೊಂಬಾಯ್ತು. ಸ್ವೀಟ್ ಹಾರ್ಟು. ಶಟ್ ಅಪ್ ಇಡಿಯಟ್. ಇದೇನ್ ಕಾಲೇಜ್ ಅನ್ಕೊಂಡಿದ್ರು ಇಲ್ಲ ಕಬ್ಬನ್ ಪಾರ್ಕ್ ಅನ್ಕೊಂಡಿದ್ರು? ಲೆಕ್ಚರನ್ನ ಟೀಸ್ ಮಾಡ್ತೀರಾ? ಲೆಕ್ಚರರ? ಎಸ್, ಹೊಸದಾಗಿ ಬಂದಿರೋ ಫಿಸಿಕಲ್ ಟ್ರೈನ್. ಏಯ್, ಇಲ್ಲೇ ಅನ್ಕೊಂಡಿದ್ದೀರೋ? ಗ್ರೌಂಡ್ ಬನ್ನಿ. ಇಡಿಯಟ್. ಬಾಳ ಡೇಂಜರ್ ತರ ಕಾಣಿಸ್ತಾವಳಲ್ಲಪ್ಪ. ಸ್ವಪ್ನ, ಹಾ, ಅಲ್ಲಿ ನೋಡಿ. ಆಕಾಶ್ ನೆನ್ನೆ ಅಷ್ಟೆಲ್ಲ ವಾರ್ನ್ ಮಾಡಿದ್ರು. ಈ ಹುಡುಗಿ ಇವತ್ ಮತ್ತೆ ಲಂಗಾದಾವಣಿ ಹಾಕೊಂಡ್ ಬಂದಿದ್ದಾಳಲ್ಲ ಪಾಪ. ಇವತ್ ಹುಡುಗಿ ನೇನ್ ಕಾದಿದ್ಯೋ ಏನೋ. ಯಾಕೆ ಗುಲ್ಬಸ್ಕಿ, ನಿನ್ನೆ ಅಷ್ಟೆಲ್ಲ ಹೇಳಿದ್ರು, ಇವತ್ ಮತ್ತೆ ಇದೇ ಡ್ರೆಸ್ ಅಲ್ಲಿ ಬಂದಿದ್ಯಾ? ಹೇಗಿದೆ ಮೈಗೆ? ಇಂಜೆಕ್ಷನ್ ಬೇಕಾ? ಏನ್ ಮುಖ ನೋಡ್ತಿದ್ಯಾ? ಮುಖ ನೋಡಿದ್ರೆ ಸುಮ್ಮನೆ ಬಿಟ್ಬಿಡ್ತೀನಿ ಅನ್ಕೊಂಡ? ನಿನ್ನೆ ಮಿಡ್ಡಿ ಬ್ಲೌಸ್ ಅಲ್ಲಿ ಕಳ್ಸಿದ್ದೀನಿ, ಇವತ್ತು ಬಿಕ್ನೀರ್ ಕಳಿಸ್ತೀನಿ. ನೋ ರೆಸ್ಪೆಕ್ಟ್. ಐ ನೀಡ್ ರೆಸ್ಪೆಕ್ಟ್.
ಆಕಾಶ್ ಈ ತರ ಬಿಸ್ಕೆಟ್ ಯಾರೂ ಹಾಕಿರ್ಲಿಲ್ಲ. ಇದನ್ ಯಾವ್ಯಾವ ದಿಕ್ಕಕ್ಕೆ ತಿರ್ಕೊಳ್ಳುತ್ತೋ ಏನೋ. ಸದಾಶಿವ ಅಣ್ಣ, ಸೇಟ್ ಹೇಳು, ಕುಂಜ ಜೈಲಿಂದ ರಿಲೀಸ್ ಆಗಿ ಬಂದ್ರು, ನಾಳೆಯಿಂದ ಆಟೋ ಬೇಕು ಅಂತ. ಆಯ್ತಣ್ಣ. ಅಪ್ಪ ಚೆನ್ನಾಗಿದ್ದೀರಾ? ಜೈಲಲ್ಲಿ ಯಾರಾದ್ರೂ ಚೆನ್ನಾಗಿರ್ತಾರ? ಕೇಳೋ ಮಾತಾ ಇದು. ಅದಿರ್ಲಿ, ಏನು ಬಹಳ ರಂಗಾಗಿದ್ಯಲ್ಲ. ಕಣ್ಗೆ ಐ ಟೆಕ್ಸು, ಮುಖಕ್ ಫೇರ್ ಅಂಡ್ ಲವ್ಲಿ. ಏನ್ ಕಾಲೇಜ್ಗ ಇಲ್ಲ ಮೈ ತೋರ್ಸೋ ಫ್ಯಾಷನ್ ಶೋಗ? ಅಪ್ಪ ಅದು ಸುಶೀಲಾ, ಬಿಟ್ಟ ನೋಡು, ಇವಳ ಕಾಲೇಜಿಗೆ ಬೇರೆ ಕಳಿಸ್ತಿದ್ಯಾ? ತೋಳಿ ಹೋಗೋಣ. ನಡಿ. ಇದಕ್ಕೆ ಹೇಳೋದು, ಗಂಡಿಲ್ದಿರೋ ಮನೆ, ಲಗಾಮಿಲ್ದಿರೋ ಕುದುರೆ ಅಂತ. ನಾನೇನ್ ಸತ್ತೋಗಿದ್ದೀನ? ಯಾರನ್ನ ಕೇಳಿ ಇವಳ ಕಾಲೇಜಿಗೆ ಕಳಿಸ್ತಿದ್ಯಾ? ಇವಳೇನ್ ಚಿಕ್ಕ ಹುಡುಗಿರ ಹೊರಗಡೆ ಹೋಗಕ್ಕೆ? ಹೆಣ್ಮಕ್ಳು ಹೆತ್ತೋರ್ಗೆ 1000 ಕಣ್ಣಿದ್ರು ಸಾಲದು. ಏ ಕುಂಜ, ಅಕ್ಕ, ಯಾವಾಗ ಬಂದೆ? ನಾನು ಆಗ್ಲೇ ಬಂದೆ. ನಿನ್ ಜಗಳನು ಪೂರ್ತಿ ಕೇಳ್ದೆ. ಅಲ್ಲ ಕಣೋ, ನನ್ ಸೊಸೆನ ಕಾಲೇಜ್ಗೆ ಹೋಗ್ಬೇಡ ಅಂತೀಯಲ್ಲೋ? ಅಲ್ಲ ಕಣಕ, ಇವಳು ಸಾಕ್ ಸುಮ್ನೆ ಇರೋ. ನಮ್ ಇಡೀ ವಂಶದಲ್ಲಿ ಕಾಲೇಜ್ ಮೆಟ್ಲು ಹತ್ತಿರೋದ್ ನನ್ ಸೊಸೆ ಒಬ್ಳೆ. ನನ್ ಸೊಸೆ ಕಾಲೇಜ್ಗೆ ಹೋಗ್ತಾಳೆ ಅಂತ ಊರೆಲ್ಲ ಜೊಂಬದಿಂದ ನಾನ್ ಹೇಳ್ಕೊಂಡ್ ತಿರುಗಿದ್ರೆ ನೀನ್ ನೋಡಿದ್ರೆ ಅವಳನ್ನ ಕಾಲೇಜ್ಗೆ ಹೋಗ್ಬೇಡ ಅಂತೀಯಲ್ಲೋ? ನಿಂಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಸುಮ್ನೆ ರಕ. ಇವಳು ತಳ್ಕು ಬಳ್ಕು ಮಾಡ್ಕೊಂಡು ಕಾಲೇಜ್ಗೆ ಅಂತ ಹೋಗೋದು, ಆಮೇಲೆ ಬೀದಿ ಹುಡುಗರೆಲ್ಲ ನಾಯಿಗಳ ತರ ಜೊಲ್ ಸುಚ್ಕೊಂಡು ಇವಳು ಹಿಂದೆ ಮುಂದೆ ಓಡಾಡೋದು, ಆಮೇಲೆ ಮೀಟಿಂಗು ಟಚಿಂಗು ಅಂತ ಶುರು ಆದ್ರೆ ನಾವು ಬೆಗ್ಗಿಂಗು ಬೇಕಾಯ್ತಲ್ಲ ನಮ್ಗೆ. ಅಲ್ಲ ಕಣೋ, ಟ್ರೈನ್ ಆಕ್ಸಿಡೆಂಟ್ ಆಗುತ್ತೆ ಅಂತ ಟ್ರೈನ್ ಹತ್ತೋದೇ ಬಿಟ್ಬಿಡ್ತೀವ? ಕೂರೆಗೆ ಎದ್ರಕೊಂಡು ಸೀರೆ ಬಿಚ್ಚಾಕ್ತೀವ? ಹೆಣ್ಣು ಕೆಡಬೇಕು ಅಂದ್ರೆ ಕಾಲೇಜ್ಗೆ ಹೋಗೇ ಕೆಡಬೇಕಾಗಿಲ್ಲ. ಕಬ್ಬಣದ ಪೆಟ್ಟಿಗೆಯಲ್ಲಿ ಹಾಕಿ ಬೀಗ ಹಾಕಿದ್ರು ಕೆಟ್ಟೆ ಕೆಡ್ತಾಳೆ. ಸುಮ್ನೆ ಬುದ್ಧಿ ಹೇಳಿ ಕಳಿಸು. ಲೋ ಕುಂಜ, ಅವಳು ನಿನ್ ಮಗಳು ಅಂತ ಗೊತ್ತಾದ್ಮೇಲೂನು ಯಾವನ್ಗಾದ್ರೂ ಅವಳ ಕಣ್ಣೆತ್ ನೋಡೋ ತಾಕತ್ತಿದ್ಯಾ? ಅಯ್ಯ ದಡ್ಡ. ಅಮೃತ, ನೀನ್ ಹೋಗ್ ನನ್ ಚಿನ್ನ. ವಿದ್ಯಾ ಬುದ್ಧಿ ಅಂದ್ರೆ ಅವನ್ಗೇನ್ ಗೊತ್ತಾಗ್ಬೇಕು? ನಾನ್ ಹೇಳ್ತಾ ಇದ್ದೀನಿ, ನೀನ್ ಕಾಲೇಜ್ಗೆ ಹೋಗು ಬಾ. ನೀನ್ ಹೋಗ್ ಚಿನ್ನ. ಏಯ್, ನಮ್ಮ ಅಕ್ಕ ಹೇಳಿದ್ಲು ಅಂತ ನಿನ್ನ ಕಾಲೇಜಿಗೆ ಕಳಿಸ್ತಾ ಇದ್ದೀನಿ. ಕಣ್ಣು ಕಾಲ್ ಮೇಲಿರ್ಬೇಕು, ಕಾಲ್ ನೆಲದ ಮೇಲಿರ್ಬೇಕು. ಅಪ್ಪಿ ತಲೆ ಏನಾದ್ರೂ ಎತ್ತಿದ್ಯೋ, ತಲೆನೂ ಇರಲ್ಲ, ಕಾಲು ಇರಲ್ಲ. ಹೊರಡು. ಅಮ್ಮ, ನಾನು ಅಮ್ಮಿ ಜೊತೆ ಕಾಲೇಜಿಗೆ ಹೋಗ್ಬಲ್ಲ? ನೀನೇನ್ ಬಾಲನ? ಸುಮ್ನೆ ಕೂತ್ಕೊಳ್ಳ. ಹೆಲೋ ಪ್ಯಾಸೆಂಜರ್ಸ್, ನಿಮಗೆಲ್ಲರಿಗೂ ನಮ್ಮ ಸ್ಟಾರ್ಟ್ ಟಿವಿ ಕಾಲೇಜ್ ರೌಂಡ್ ಆಫ್ ಪ್ರೋಗ್ರಾಮ್ಗೆ ಸ್ವಾಗತ ಸುಸ್ವಾಗತ. ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರೆ. ಕಾಲೇಜ್ ಅನ್ನೋದು ಜ್ಞಾನದ ಬಾಗಿಲು, ಭವಿಷ್ಯದ ಮೆಟ್ಟಿಲು, ಹಾಗೆ ನಮ್ಮ ಹದಿಹರೆಯದ ಕನಸುಗಳ ಕೊಟ್ಟಿಲು ಅಂತಾರೆ. ಇದು ನಿಜನಾ, ಹೇಗೆ, ಏನು ಅಂತ ಸ್ಟೂಡೆಂಟ್ಸ್ ಕೇಳೋಣ. ಕಾಲೇಜ್ ಲೈಫ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮೇಡಮ್, ಲೈಫ್ ಲಾಂಗ್ ಇಲ್ಲೇ ಸೆಟ್ಲ್ ಆಗ್ಬಿಡ ಅಂತ ಮೇಡಮ್. ಕಾಲೇಜ್ ಯಾಕೆ ಬರ್ತೀರಾ? ಹೊಡಿಯಕ್ಕೆ. ಓದೋದಕ್ಕಲ್ವಾ? ಹಾಗಾದ್ರೆ ರೋಡ್ನಲ್ಲೆಲ್ಲ ಏನ್ ನೋಡಿಬೋದಲ್ಲ? ರೋಡ್ನಲ್ಲಿ ಪೊಲೀಸರು ಕಾಟ ಅಲ್ವಾ ಮೇಡಮ್? ನಾವು ಕಾಲೇಜಿಗೆ ಬರದೆ ಎಂಜಾಯ್ ಮಾಡಕ್ಕೆ, ಕೆಲಸ ಮಾಡುವ ಪೆಣ್ಣುಗಳು ಅಂತ ತ್ಯಾಗ ಸುಳಿತಾರೆ. ಕಾಲೇಜ್ಗೆ ಅಂದ್ಬಿಟ್ರೆ ತರಕಾರಿ ಹುಡುಕಾಡಿ ಕಾಸು ಕೊಟ್ಬಿಡ್ತಾರೆ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಯಾ ಈ ಹುಡುಗರು ನಿಮಗ್ ಲೈನ್ ಹೊಡಿತಾ ಇದ್ರೆ ಹೇಗನ್ಸುತ್ತೆ? ಮೈಯೆಲ್ಲ ಜುಮ್ ಅನ್ನತ್ತೆ. ವಾಟ್? ಹೌದು ಮೇಡಮ್, ಮನೆಗೆ ಹೋದ್ರೆ ಅಪ್ಪ ಅಮ್ಮನ್ ಕಾಟ, ಮದ್ವೆ ಆದ್ರೆ ಗಂಡನ್ ಕಾಟ, ಆಮೇಲೆ ಮಕ್ಕಳ ಕಾಟ, ಲೈಫ್ ಲಾಂಗ್ ಗೋಳಾಟ ಮೇಡಮ್. ಹುಡುಗಿರ್ಗೆಲ್ಲೂ ಬೆಲೆನೇ ಇಲ್ಲ. ಆದ್ರೆ ಇವಾಗ ಕಾಲೇಜಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಮೇಡಮ್. ಹಿಂದೆ ಬಿದ್ದು ಹಲ್ಗಿಸ್ತಾರೆ, ಕೋಪ ಮಾಡ್ಕೊಂಡ್ರೆ ಪೂಸಿ ಹೊಡಿತಾರೆ, ನಾವು ಮಾಡುವಂತ ಗೋಗರಿತಾರೆ, ನಾವು ಕೇಳಿದ್ದೆಲ್ಲ ಕೊಡಿಸ್ತಾರೆ. ಇದೆಲ್ಲ ಓವರ್ ಆಗಿಲ್ಲ ಅಂದ್ರೆ ಮೇರಾ ಭಾರತ್ ಮಹಾನ್. ಓಕೆ, ಲವ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪ್ಲೀಸ್ ಹೇಳಿ, ಪರವಾಗಿಲ್ಲ. ಲವ್ ಅಂದ್ರೆ ಇಟ್ಸ್ ಎ ಡಿವೈನ್ ಥಿಂಗ್, ಗಾಡ್ಸ್ ಪ್ರೆಷಿಯಸ್ ಗಿಫ್ಟ್. ಅದು ತುಂಬಾ ಪವಿತ್ರವಾದದ್ದು. ಪ್ರೀತಿ ಇಲ್ಲ ಅಂದ್ರೆ ಬದುಕೋಕೆ ಆಗಲ್ಲ. ಮಚ್ಚಿ ಕ್ಯಾ ಬತಾಯಾರೆ? ಫಿಕ್ಸ್, ಪ್ರೀತಿ
ಇಲ್ಲದೆ ನಾನು ಹೇಗಿರಲಿ. ಯಾರೇ ಸಬೀರೇ? ಯಾಕ ನನ್ನೆ ಮನೆಯವ್ರಿಗೂ ಸತ್ತೋಗಿದ್ದ? ಇಲ್ಲ ತಾನೆ? ನನ್ ಯಾಕೆ ಅಷ್ಟು ಸೀರಿಯಸ್ ಆಗಿ ತಗೋತ್ಯಾ? ಇದೆಲ್ಲ ಬೋಗಸ್ ಮಚ್ಚಿ, ಬೋಗಸಮ್ಮ. ಈಗಿನ ಕಾಲೇಜ್ಗಳು ಲವ್ ಮಾಡಕ್ಕೆ ಹುಡುಗಿ ಹುಡ್ಕೊಳ್ಳೋ ಸ್ಟೇಜ್ ಅಂತ ಕರೀತಾರೆ. ಈ ಲವ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಒಂದು ಹುಡುಗ ಹುಡುಗಿ ಒಬ್ರನ್ನೊಬ್ರನ್ನ ನೋಡಿ ನಕ್ ಬಿಟ್ರೆ, ಬೈಕಲ್ಲಿ ಕುತ್ಕೊಂಡು ಊರೆಲ್ಲ ಸುತ್ತಾಡ್ಬಿಟ್ರೆ, ಯಾವ್ದೋ ಒಂದು ಹಂಪಲ್ಲಿ ಗಾಡಿ ಜಂಪ್ ಆಗಿ ಬಾರಿ ಟಚ್ ಆಗ್ಬಿಟ್ಟು ಸಿನಿಮಾ, ಪಾರ್ಕ್, ಕ್ಯಾಂಟೀನ್ ಇಂತ ಜಾಗಗಳಲ್ಲಿ ಬೈಟು ಕಾಫಿ, MTR ಐಸ್ ಕ್ರೀಮ್ ತಿಂತ ಟೈಮ್ ಪಾಸ್ ಮಾಡ್ಬಿಟ್ರೆ ಗೂಬೆ ನನ್ ಮಕ್ಳು ಅದನ್ನೇ ಲವ್ ಅನ್ಕೊಂಡ್ಬಿಡ್ತಾರೆ. ಈ ಹುಡುಗಿರು ಕಾರ್ ಇದ್ಯಾ, ಬೈಕ್ ಇದ್ಯಾ, ದುಡ್ಡಿದ್ಯಾ ಅಂತ ನೋಡ್ತಾರೆ. ಯಾರು ಚೆನ್ನಾಗಿ ಖರ್ಚು ಮಾಡ್ತಾರೋ ಅವ್ರ ಜೊತೆ ಜಾಲಿಯಾಗಿ ಸುತ್ಬಿಡ್ತಾರೆ. ಇದೆಲ್ಲ ಲವ್ವಾ? ಪ್ರತಿಯೊಬ್ಬ ಹುಡುಗಿಗೂ ಒಂದು ಕಂಪನಿ ಬೇಕು, ಪ್ರತಿಯೊಬ್ಬ ಹುಡುಗನ್ಗೂ ಮಜಾ ಬೇಕು. ಅದಕ್ಕೋಸ್ಕರ ಎಲ್ರು ಲವ್ವರ್ಸ್ ಅನ್ನೋ ಬೋರ್ಡ್ ನ ಎದೆ ಮೇಲೆ ನೇತಾಕೊಂಡು ಓಡಾಡ್ತಿರ್ತಾರೆ. ಅಷ್ಟು ಬಿಟ್ರೆ ಕತೆ, ಕಾದಂಬರಿ, ಸಿನಿಮಾದಲ್ಲಿರೋ ತರ ಲವ್ ಇರೋದಿಲ್ಲ, ಲವ್ವರ್ಸ್ ಇರೋದಿಲ್ಲ. ಎಲ್ಲ ಬರೀ ಓಡೋ. ನಿಜವಾದ ಡೆಫಿನಿಷನ್ ಯಾರಿಗಾರ ಗೊತ್ತಾ? ಹೇಳಿ. ಎಲ್ ಫಾರ್ ಲೇಕ್ ಆಫ್ ಸಾರೋಸ್, ದುಃಖದ ಸರೋವರ. ಓಷನ್ ಆಫ್ ಟಿಯರ್ಸ್, ಕಣ್ಣೀರಿನ ಕಡಲು. ವಿ ಫಾರ್ ವ್ಯಾಲಿ ಆಫ್ ಡೆತ್, ಸಾವಿನ ಕಣಿವೆ. ಈ ಎಂಡ್ ಆಫ್ ಲೈಫ್. ಅಷ್ಟೇ, ಮುಗಿದ ಕತೆ. ಫಿಕ್ಸ್ ಮಚ್ಚ, ಫಿಕ್ಸ್. ನನ್ನ ಪ್ರಕಾರ ಕಾಲೇಜ್ ಲವ್ ನ ಏನಂತ ಚೇಂಜ್ ಮಾಡ್ಬೇಕು ಗೊತ್ತಾ? L for look, O for observation, B for verification, and E for enjoyment. Fix. Hello? It's okay. ಏನಾಯ್ತ್ರಿ? ಮಂಗಳೂರಲ್ಲಿ ನಮ್ಮ ಶಿಪ್ಪಿಂಗ್ ಕನ್ಸರ್ನ್ ಅಲ್ಲಿ ದಾಳಿ ಮಾಡಿ ಎಕ್ಸೈಸ್ ಇನ್ಸ್ಪೆಕ್ಟರ್ ಶ್ರೀನಿವಾಸು 5 ಕೋಟಿ ಸೆಕೆಂಡ್ಸ್ ಲಿಕ್ಕರ್ ಸೀಸ್ ಮಾಡಿದಾನಂತೆ. ಇದು 3ನೇ ಸಾರಿ ಅವ್ನು ಸೀಸ್ ಮಾಡ್ತಾ ಇರೋದು. ಇನ್ನೂ ಅವನ್ನ ಸುಮ್ಮನೆ ಬಿಟ್ರೆ ತಪ್ಪಾಗತ್ತೆ. ನಮ್ಮ ಅಬ್ದುಲ್ ಫೋನ್ ಮಾಡ್ಬಿಟ್ಟು ಅವನ್ನ ಮುಗಿಸೋದಕ್ಕೆ ಸುಪಾರಿ ಕೊಡಿ. ಸರಿ. ಅಬ್ದುಲ್ಲಾ, ನಮ್ಮ ಶಿಪ್ಪಿಂಗ್ ಕನ್ಸರ್ನ್ ಮೇಲೆ ಎಕ್ಸೈಸ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ದಾಳಿ ಮಾಡಿ 5 ಕೋಟಿ ಸೆಕೆಂಡ್ಸ್ ಲಿಕ್ಕರ್ ಸೀಸ್ ಮಾಡಿದ್ದಾನೆ. ಅವನು ಮುಗಿಸ್ಬಿಡು. ಅಬ್ದುಲ್ಲಾ ಸುಪಾರಿ ತಗೊಂಡಾಯ್ತಲ್ಲ, ಇನ್ನೊಂದು ಗಂಟೆಯಲ್ಲಿ ಆ ಇನ್ಸ್ಪೆಕ್ಟ್ರು ನಮಸ್ಕಾರ. ನಮಸ್ಕಾರ.
ಏನ್ರಪ್ಪ ನರವಾನರಗಳ ಒಂದ್ ಸಿಗರೇಟ್ ಇದ್ರೆ ಅದಕ್ಕೆ ಯಾಕ್ರಿ ಕರೆಂಟ್ ಹೊಡೆದ ಕಾಗೆ ತರ ಬಾಯ್ ಬಿಟ್ಕೊಂಡ್ ನಿಂತಿದ್ದೀರಾ? ನಾನೇನು AK-47 ಗನ್ ಕೇಳದ್ನ ಇಲ್ಲ RDX ಬಾಂಬ್ ಕೇಳದ್ನ? ಆಫ್ಟರ್ ಆಲ್ ಒಂದು ಸಿಗರೇಟ್ ಇದ್ರೆ ಕೊಡಿ, ಇಲ್ಲಾಂದ್ರೆ ರೈಟ್ ಸಿಗರೇಟ್ ಇಲ್ದಿರೋ ಪ್ರಿನ್ಸಿಪಾಲ್ ಇವನಪ್ಪ. ಏನ್ರು ಮೊನ್ನೆ ಅಪೋಸಿಷನ್ ಪಾರ್ಟಿ, ನಿನ್ನೆ ಭಾಷಣ, ಇವತ್ತು ಪಕ್ಷಾಂತರ. ಗುರು 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 ಏನ್ ಗುರು ಇದು? ಕಾರ್ ಎಲ್ಲಿ? ಮನೇಲಿ. ಮತ್ತೆ ನೀನು? ಬಸ್ಸಲ್ಲಿ. ಕಾರು ತುಂಬಾ ಬೋರು, ಆದ್ರೆ ಬಸ್ಸು ಎಷ್ಟು ಮಜವಾಗಿತ್ತು ಗೊತ್ತಾ? ಮಜವಾಗಿದ್ದು ಬಸ್ಸ ಅಥವಾ ಬಸ್ನಲ್ಲಿದ್ದ ಕಂಪನಿನ? ಎರಡು. ಗ್ರೋ, ಇವತ್ತು ಫ್ರೈಡೆ, ಕನ್ನಡ ಸಿನಿಮಾ ರಿಲೀಸು. ಅದಕ್ಕೇನೀಗ? ಇವತ್ ಕಾಲೇಜಿ ರಜಾ, ಸಾಯಂಕಾಲ ಪಬ್, ರಾತ್ರಿ ಡಿಸ್ಕೋ. ಶರಾಬ್. ಇವತ್ತಿಂದ ಎಲ್ಲ ಚೇಂಜ್. ಶುಕ್ರವಾರದ ಪ್ರೋಗ್ರಾಮ್ ಎಲ್ಲ ಸಂಡೇ ಶಿಫ್ಟ್ ಆಗಿದೆ. ಮತ್ತೆ ನೀನೇ ಹೇಳ್ತಿದ್ಯಲ್ಲೋ ಕನ್ನಡ ಸಿನಿಮಾ ರಿಲೀಸ್ ಆದ ತಕ್ಷಣ ನೋಡ್ಬಿಡ್ಬೇಕು, ಆಗ್ಲೇ ಕನ್ನಡ ಉದ್ಧಾರ ಆಗೋದು ಅಂತ. ಆವಾಗ ಆತರ ಹೇಳ್ತಿದ್ದೆ, ಆದ್ರೆ ಈಗ ಹೇಳ್ತಿದ್ದೀನಿ ಕೇಳು. ರಿಲೀಸ್ ಪಿಕ್ಚರ್ ನ ಕಾಲೇಜಿಗೆ ಬಂದ್ ಕೊಡ್ದು ಫ್ರೈಡೇನೆ ನೋಡ್ಬೇಕು ಅಂತ ಏನಿಲ್ಲ, ಸಂಡೇ ನೋಡಿದ್ರು ಕನ್ನಡ ಉದ್ಧಾರ ಆಗುತ್ತೆ. ಇವಾಗೆಲ್ಲ ಮುಚ್ಕೊಂಡು ಕ್ಲಾಸಿಗೆ ನಡೀರಿ. ಕ್ಲಾಸಿಗ? ನಾ ಮಾತ್ರ ಕ್ಲಾಸಿಗೆ ಬರೋದಿಲ್ಲಪ್ಪ. ಬರಲ್ಲ ಅಂದ್ರೆ ಕಾಲೇಜಿಂದ ಕಿಕ್ ಔಟ್ ಮಾಡಿಸ್ತೀನಿ. ಇಡೀ ಕರ್ನಾಟಕದಲ್ಲಿ ಬೇರೆ ಯಾವ ಕಾಲೇಜಲ್ಲೂ ಸೀಟ್ ಸಿಕ್ಬಾರ್ದು, ನಿಮ್ಗೆಲ್ಲ ಹಾಗೆ ಮಾಡ್ತೀನಿ. ನೀನು ಆಕಾಶ್ ತಾನೆ? ಹೌದು, ನಮ್ ಫ್ರೆಂಡು ಆಕಾಶ್ ತಾನೆ. ದ ಗ್ರೇಟ್ ಬಿಸ್ನೆಸ್ ಮ್ಯಾಗ್ನೆಟ್ ನಾರಾಯಣರವರ ಪುತ್ರ ಆಕಾಶ್ ತಾನೆ? ಸಾರಿ, ಐ ಆಮ್ ಆಕಾಶ್, ಫಸ್ಟ್ ಇಯರ್ BA, A section, roll number 1, CISB College, Bangalore. That's my identity. ಆಕಾಶ್, ಇಟ್ಸ್ ಅ ಗ್ರೇಟ್ ಚೇಂಜ್ ಇನ್ ಯುವರ್ ಆಟಿಟ್ಯೂಡ್. ನೀನು ಸೂರ್ಯ ಇದ್ದ ಹಾಗೆ, ನಾವೆಲ್ಲ ಭೂಮಿ ಚಂದ್ರ ಗ್ರಹಗಳಿದ್ದ ಹಾಗೆ. ಇಷ್ಟು ದಿವಸ ಈ ಸೂರ್ಯನ ಗ್ರಹಣ ಇರ್ತಿತ್ತು, ಅದು ಇವತ್ ಬಿಟ್ಟು ಹೋಯ್ತು. ಹೇ, ಇನ್ ಮುಂದೆ ನೀನ್ ತರೋ ಬೆಳಕಿಗೆ ಎಲ್ಲರ ಲೈಫು ಚೆನ್ನಾಗಾಗತ್ತೆ ಅಂತ ನಂಗನ್ಸುತ್ತೆ. ಹೋಗೋಣ. ಇವನ್ಗೇನೋ ಆಗಿದೆ ಕಣ್ರೋ. ಇವನಿಗೆ ಹೆಣ್ಣು ಸೊಳ್ಳೆ ಕಚ್ಚಿದೆ ಕಣ್ರು. ಹಾಗಾದ್ರೆ ಇವನಿಗೆ ಮಲೇರಿಯಾ ಬಂದಿರೋದಂತೂ. ಏಯ್, ಆ ಸಿಗರೇಟ್ ಪ್ಯಾಕ್ ಮೇಲೆ ಏನ್ ಬರ್ತಿದೆ? ಹೌದು, ಮೋರ್ ಮೆಂಥಾಲ್. ಅಯ್ಯೋ, ಅದ್ರ ಕೇಳಬಹುದು. ಸಿಗರೇಟ್ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಗೊತ್ತಿದ್ದು ಯಾಕೆ ಸೇರ್ತ್ಯಾ? ಬರೀತಾರಮ್ಮ, 1000 ಬರೀತಾರೆ. ಅದನ್ನೆಲ್ಲ ಫಾಲೋ ಮಾಡಕ್ಕಾಗುತ್ತಾ? ಫ್ಯಾಟ್ ತಿಂದ್ರೆ ಹಾರ್ಟ್ ಪ್ರಾಬ್ಲಮ್, ಖಾರ ತಿಂದ್ರೆ ಅಲ್ಸರ್, ಹುಳಿ ತಿಂದ್ರೆ ಗ್ಯಾಸು, ಉಪ್ಪು ತಿಂದ್ರೆ BP, ಸಿಹಿ ತಿಂದ್ರೆ ಡಯಾಬಿಟಿಸು, ಗುಂಡು ಕಿಲ್ಲರು, ಸಿಗರೇಟ್ ಕ್ಯಾನ್ಸರ್. ಇದನ್ನೆಲ್ಲ ಫಾಲೋ ಮಾಡ್ತಾ ಹೋದ್ರೆ ಮನುಷ್ಯ ಬದುಕಿರೋದಾದ್ರೂ ಏನಕ್ಕೆ? ಆಕಾಶ್, ಒಂದನ್ ಪಡಿಬೇಕು ಅಂದ್ರೆ ಒಂದ್ ಕಳ್ಕೊಳ್ಳೇಬೇಕು. ಇದು ಪ್ರಕೃತಿ ನಿಯಮ. ಹೆಲ್ತ್ ಪಡಿಬೇಕು ಅಂದ್ರೆ ಇದನ್ ಬಿಡ್ಲೇಬೇಕಲ್ವಾ? ಸರಿ, ಆ ಮಾತ್ಬಿಟ್ಟಾಕು. ಸಿಗರೇಟ್ ಸೇದವರೆಲ್ಲ ಇಮಿಡಿಯೇಟ್ ಆಗಿ ಸತ್ತೋಗಲ್ಲ, ಆದ್ರೆ ನಿಧಾನಕ್ಕೆ ರೋಗ ಬಂದ್ ಸಾಯ್ತಾರಲ್ವಾ? ಎಲ್ರು ಒಂದಲ್ಲ ಒಂದಿನ ಸಾಯ್ಲೇಬೇಕಲ್ಲ. ಹಾಗಂತ ಇವತ್ತೇ ನೇಣಾಕೊಂಡ್ ಸಾಯಕಾಗತ್ತಾ? ದೊಡ್ಡವ್ರು ಏನ್ ಹೇಳಿದಾರ ಗೊತ್ತಾ? ಇರೋವರೆಗೂ ಆರೋಗ್ಯವಾಗಿರ್ಬೇಕು ಅಂತ. ಸಾವನ್ನು ನೋವನ್ನು ಹುಡ್ಕೊಂಡ್ ಹೋಗ್ಬಾರ್ದು. ನಾವ್ ಹುಡ್ಕೊಂಡ್ ಹೋಗದೆ ಇದ್ರು ನಮ್ಮನ್ನ ಹುಡ್ಕೊಂಡ್ ಬರೋದು ಅವೆರಡೆ. ಪ್ಲೀಸ್, ನಿನಗೋಸ್ಕರ ಎಲ್ಲ ಎಂಟರ್ಟೈನ್ಮೆಂಟು ಎಲ್ಲ ಎಂಜಾಯ್ಮೆಂಟು ಬಿಟ್ಟಾಯ್ತು. ಇವಾಗ ಇದನ್ನು ಬಿಟ್ಬಿಟ್ಟು ನನ್ನೇನ್ ಸನ್ಯಾಸಿ ಆಗೋಂತ್ಯಾ? ಆಕಾಶ್, ನೀನ್ ನನ್ ಫ್ರೆಂಡ್ ಅಲ್ವಾ? ಡೌಟಾ? ನಮ್ ಫ್ರೆಂಡ್ಶಿಪ್ಗೋಸ್ಕರ ಈ ಸಿಗರೇಟ್ ಬಿಡ್ತೀಯಾ? ಈ ಹುಡುಗಿರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೆ ಅವ್ರ ಹುಡುಗಿಯ ಫಸ್ಟ್ ಡೈಲಾಗೇ ಇದು, ಪ್ಲೀಸ್ ನನಗೋಸ್ಕರ ಸಿಗರೇಟ್ ಬಿಡ್ತೀಯಾ ಅಂತ. ನೋಡು ಆಕಾಶ್, ನೀನ್ ಈ ಸಿಗರೇಟ್ ಬಿಟ್ರೆ ನಾನು ನಿಂಗೊಂದು ಗಿಫ್ಟ್ ಕೊಡ್ತೀನಿ. ನೀನ್ ಗಿಫ್ಟ್ ಕೊಡ್ತೀಯೋ ಇಲ್ವೋ ಗೊತ್ತಿಲ್ಲ, ಬಟ್ ಐ ನೀಡ್ ಯುವರ್ ಫ್ರೆಂಡ್ಶಿಪ್. ಯಾಕಂದ್ರೆ ಫ್ರೆಂಡ್ಶಿಪ್ ಇಸ್ ಮೋರ್ ವ್ಯಾಲ್ಯೂಬಲ್ ದನ್ ಅ ಗೋಲ್ಡನ್ ಶಿಪ್. ಈ ಕಾಲದಲ್ಲಿ ಫ್ರೆಂಡ್ಶಿಪ್ ಇಂದ ಹಾಳಾಗೋಗ್ತಾರೆ ಅಂತ ಎಲ್ಲರೂ ಹೇಳ್ತಾರೆ. ಇಲ್ಲ, ಉದ್ಧಾರ ಆಗೋರು ಇದ್ದಾರೆ ಅಂತ ನಾನು ಹೇಳ್ತೀನಿ. ವಿದ್ಯಾರ್ಥಿಗಳೇ, ಈ ಸಾರಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಲ್ಲಿ
ಕ್ಲಾಸಿಗೆ ಫಸ್ಟ್ ಬಂದಿರುವಂತಹ ನಮ್ಮ ಆಕಾಶ್ನನ್ನು ಅಭಿನಂದಿಸಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಆಕಾಶ್ ಪ್ಲೀಸ್. ಆಕಾಶ್, ನೀನ್ ನಡತೆ ನೋಡಿ ಲೈಫ್ ನಲ್ಲಿ ನೀನ್ ವಿದ್ಯೆಯ ತಲೆಗೆ ಹತ್ತೋದಿಲ್ಲ, ಸೀರಿಯಸ್ನೆಸ್ ಇಲ್ಲ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನೀನು ಇಷ್ಟು ಫಾಸ್ಟ್ ಆಗಿ ಚೇಂಜ್ ಆಗಿದೆ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ರಿಯಲಿ ಐ ಆಮ್ ಪ್ರೌಡ್ ಆಫ್ ಯು ಮೈ ಬಾಯ್. ಸಾರಿ ಸರ್, ಈ ನಿಮ್ಮ ಅಪ್ರಿಸಿಯೇಷನ್ ಎಲ್ಲ ಸೇರ್ಬೇಕಾದ್ದು ನನಗಲ್ಲ, ಅಮೃತಾಗೆ. ವಾಟ್? ಎಸ್ ಸರ್, ಶಿ ಇಸ್ ದ ವುಮನ್ ಬಿಹೈಂಡ್ ಮೈ ಸಕ್ಸೆಸ್. ನನ್ನ ಈ ಯಶಸ್ಸಿಗೆ ಆಕೆನೇ ಸ್ಫೂರ್ತಿ. ಸೊ ದ ಕ್ರೆಡಿಟ್ ಮಸ್ಟ್ ಗೋ ಟು ಹರ್. ಅಮೃತಾ, ನೋ ಸರ್, ಸಾವಿರಾರು ಜನ ಮಹಾತ್ಮರು ಬೆಳೆಯೋ ರೀತಿ ಬಗ್ಗೆ, ಬದುಕಿನ ನೀತಿ ಬಗ್ಗೆ ಬೇಕಾದಷ್ಟು ಹೇಳೋಗಿದ್ದಾರೆ. ಅವ್ರು ಹೋದ್ರು, ಅವ್ರ ಹಿಂದೆ ಅವ್ರ ಮಾತು ಹೊರಟೋಯ್ತು. ಹೇಳೋದ್ ಸುಲಭ, ಆದ್ರೆ ಮಾಡೋದ್ ಕಷ್ಟ. ಅದನ್ನ ಚಾಲೆಂಜ್ ಆಗಿ ತಗೊಂಡು ಸಾಧಿಸಿರೋದು ಆಕಾಶ್. ಆ ಕ್ರೆಡಿಟ್ ಎಲ್ಲ ಆಕಾಶ್ಗೆ ಸೇರ್ಬೇಕು. ಇಬ್ಬರು ಮಾತು ಒಪ್ಪೋ ಹಾಗಿದೆ. ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಈ ಆಕಾಶೇ ಸಾಕ್ಷಿ. ಆಕಾಶನ ನೀವೆಲ್ಲ ಮಾದರಿಯಾಗಿ ಇಟ್ಕೋಬೇಕು. ಇದೇ ತರ ನೀವೆಲ್ಲ ರ್ಯಾಂಕ್ ತಗೋಬೇಕು ಅನ್ನೋದೇ ನಮ್ಮ ಆಸೆ. ಹಾಗಾಗ್ಬೇಕು ಅಂತಂದ್ರೆ ನೀವು ನಮ್ಗೊಂದ್ ಸಹಾಯ ಮಾಡ್ಬೇಕಾ? ಏನಯ್ಯ ಅದು? ಅಮೃತ ತರನೇ ನಮ್ಗೂ ಒಂದೊಂದು ಹುಡುಗಿನ ಸೆಟಪ್ ಮಾಡ್ಕೊಡ್ಬೇಕು ಸರ್. ಅವತ್ತು ನೀನ್ ಸಿಗರೇಟ್ ಬಿಟ್ರೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದೆ, ಜ್ಞಾಪಕ ಇದೆಯಾ? ಆ ಗಿಫ್ಟ್ ನ ಇವತ್ ಕೊಡ್ತಿದ್ದೀನಿ. I'm fine. How are you? I'm fine. ನೀನ್ ಯಾವಾಗ ಬಂದೆ? ಮಧ್ಯಾಹ್ನನೇ ಬಂದೆ ಆಕಾಶ್. ಓಹ್, ಹಲೋ ಅಂಕಲ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಇದೇನೇನು ಇಷ್ಟೊಂದು ವೀಕ್ ಆಗ್ಬಿಟ್ಟಿದ್ಯಾ? ಯಾಕೆ ನಮ್ಮ ಅನುದೇ ಚಿಂತೆನಾ? ಅನುದಾ? ಹಾಗೇನಿಲ್ಲ. ಆಕಾಶ್, ಬೇಗ ಹೋಗಿ ರೆಡಿ ಆಗು, ಎಂಗೇಜ್ಮೆಂಟ್ ಮುಗಿಸ್ಬಿಡೋಣ. ಎಂಗೇಜ್ಮೆಂಟಾ? ಹೌದು, ನಿನಗೂ ಅನುಗೂ ಮದುವೆ ಮಾಡೋದು ಅಂತ ಡಿಸೈಡ್ ಮಾಡಿದೀವಿ. ಮದುವೆನಾ? ತಮಾಷೆ ಮಾಡ್ತಿದ್ದೀರಾ ಡ್ಯಾಡ್? ಏಯ್, ಇದ್ರಲ್ಲಿ ತಮಾಷೆ ಏನ್ ಬಂತು? ವಿ ಆರ್ ವೆರಿ ಸೀರಿಯಸ್ ಅಬೌಟ್ ಇಟ್. ನನ್ನನ್ನು ಕೇಳಿದ್ರೆ ಹೇಗೆ ಅರೇಂಜ್ ಮಾಡಿದ್ರಿ? ನಿನ್ನ ಯಾಕೆ ಕೇಳಬೇಕು? ಬಟ್ ಮ್ಯಾರೇಜ್ ಅನ್ನೋದು ಪರ್ಸನಲ್ ಮ್ಯಾಟರ್ ಡ್ಯಾಡ್. ನೋ, ಮ್ಯಾರೇಜ್ ಇಸ್ ಅ ಫ್ಯಾಮಿಲಿ ಮ್ಯಾಟರ್. ಆಕಾಶ್, ಇವಳಲ್ಲೇನೋ ಕಮ್ಮಿ ಆಗಿದೆ. ರೂಪ ಇಲ್ವಾ, ಓದಿಲ್ವಾ, ಕಲ್ಚರ್ ಇಲ್ವಾ? ಮಮ್ಮಿ, ಇದೆ, ಎಲ್ಲ ಇದೆ, ಇಲ್ಲ ಅಂತಲ್ಲ. ಬಟ್ ಸ್ಟಿಲ್ ಅನು ಬಗ್ಗೆ ನಾನು ಮದುವೆ ಅನ್ನೋ ಫೀಲಿಂಗ್ ಇಟ್ಕೊಂಡಿಲ್ಲ. ಮದ್ವೆ ಆಗೋದಕ್ ಮುಂಚೆ ನಿಮ್ಮಪ್ಪನ ಬಗ್ಗೆ ನಂಗೂ ಯಾವ ಫೀಲಿಂಗ್ಸ್ ಇರ್ಲಿಲ್ಲ. ನಮ್ಮ ಅಪ್ಪ ಅಮ್ಮ ಹೇಳಿದ್ರು ಅಂತ ಎರಡನೇ ಮದ್ವೆ ಅಂತ ಗೊತ್ತಿದ್ರು ಅವ್ರನ್ನ ಮದ್ವೆ ಮಾಡ್ಕೊಂಡೆ. ಈಗ ನಂಗೆ ಖುಷಿಯಾಗಿಲ್ವಾ? ನಿನ್ನ ಚೆನ್ನಾಗಿ ನೋಡ್ಕೋತಾ ಇಲ್ವಾ? ನಿನಗೋಸ್ಕರ ನನಗ್ ಮಕ್ಕಳೇ ಬೇಡ ಅಂತ ತ್ಯಾಗ ಮಾಡಿದೆ. ಈಗ ನಿನ್ ನನ್ನ ಮಾತಿಗೆ ಬೆಲೆ ಕೊಡ್ತಿದ್ರೆ ಹೇಗೆ? ಬೆಲೆ ಕೊಡಬಾರ್ದು ಅನ್ನೋ ಯಾವ ಉದ್ದೇಶನೂ ಇಲ್ಲ ಮಮ್ಮಿ. ಲುಕ್, ಐ ಲವ್ ಯು, ಐ ರೆಸ್ಪೆಕ್ಟ್ ಯು. ಹಾಗಾದ್ರೆ ನಾನು ಹೇಳ್ದಾಗ ಕೇಳು. ಅವನು ನಿಮ್ಮ ಮಾವನ್ಗೆ ಒಬ್ಬಳೆ ಮಗಳು, ನೀನು ನಂಗೊಬ್ನೇ ಮಗ. ಇಬ್ರು ಆಸ್ತಿಗೋ ಸೆಂಟಿಮೆಂಟ್ಗೋ ಮದುವೆ ಆಗೋದು ನನಗೆ ಇಷ್ಟ ಇಲ್ಲ. ಪ್ರೀತಿಗೋಸ್ಕರ ಮದುವೆ ಆಗ್ಬೇಕು. ಸಾರಿ ಆಕಾಶ್. ಇಷ್ಟು ದಿವಸ ಇವನನ್ನ ಚೆನ್ನಾಗಿ ಬೆಳೆಸಿದ್ದಕ್ಕೆ ಸರಿಯಾಗಿ ಮರ್ಯಾದೆ ಮಾಡ್ದ. ಅದಕ್ಕೆ ಹೇಳೋದು, ಬಂಡನಾಗಿದ್ರು ಗಂಡನಾಗ್ಬೇಕು, ಉರುಳಾಗಿದ್ರು ಹೆತ್ ಕರಳಾಗ್ಬೇಕು ಅಂತ. ಗಾಯತ್ರಿ, ಡ್ಯಾಡಿ,
ಇಲ್ಲಿಗೆ ಯಾಕೆ ಬಂದೆ? ನಿನ್ ಜೊತೆ ಮಾತಾಡಕ್ಕೆ ಇಲ್ಲಿಗೆ ಯಾಕೆ ಬಂದೆ? ನಮ್ಮಪ್ಪ ನೋಡಿದ್ರೆ ನಿನ್ನ ಸಾಯಿಸ್ಬಿಡ್ತಾರಷ್ಟೇ. ಪರವಾಗಿಲ್ಲ, ನಿನ್ನಿಂದ ದೂರ ಇದ್ದು ದಿನ ಸಾಯೋದಕ್ಕಿಂತ ನಿನ್ನ ಎದುರಿಗೆ ಈಗಲೇ ಸಾಯ್ದು ಎಷ್ಟೋ ವಾಸಿ. ಪ್ಲೀಸ್ ದಯವಿಟ್ಟು ನನ್ ಮಾತು ಕೇಳು. ಪ್ಲೀಸ್ ಇಲ್ಲಿಂದ ಹೊರಟೋಗು. ನೋ, ಇವತ್ತೆರಡನ್ನು ಡಿಸೈಡ್ ಆಗ್ಲೇಬೇಕು. ನಿನ್ ಪ್ರೀತಿ ಇಲ್ಲ ನನ್ ಸಾವು. ನಾನ್ ನಿನ್ ಪ್ರೀತಿಸ್ತಿಲ್ಲ ಅಂತ ಅವತ್ತೇ ಹೇಳಿದ್ನಲ್ಲ. ಸುಳ್ಳು ಹೇಳ್ತಿದ್ಯಾ ನೀನು? ನಿನ್ ಮಾತಲ್ಲಿ ಇಲ್ಲ ಅಂತ ಹೇಳ್ತಿದ್ರು ನಿನ್ನ ಕಣ್ಣು ಐ ಲವ್ ಯು ಅಂತ ಹೇಳ್ತಾನೆ ಇದೆ. ನಿಜವಾಗ್ಲೂ ನೀನನ್ನ ಪ್ರೀತಿಸ್ತಾ ಇದೀಯಾ? ಇಲ್ಲ ಇಲ್ಲ ಇಲ್ಲ. ಹೌದಾ? ಹೌದು. ಆಕಾಶ್, ಆಕಾಶ್ ಏನಿದು? ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದ್ಮೇಲೆ ನಾನೇನ್ ಮಾಡ್ಕೊಂಡ್ರೆ ನಿನಗೇನು? ಆಕಾಶ್ ಏನು ಇದು? ನಿನ್ನ ಪ್ರೀತಿ ಸಿಕ್ಕಿಲ್ಲ ಅಂದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ಬೇಡ ಆಕಾಶ್, ನೀನ್ ಸಾಯ್ಬಾರ್ದು. ನಮ್ ಪ್ರೀತಿ ಸಾಯ್ಬಾರ್ದು. ಐ ಲವ್ ಯು ಆಕಾಶ್, ಐ ಲವ್ ಯು. ಅಮೃತ, ನಮ್ ಪ್ರೀತಿ ಯಾವತ್ತೂ ಸಾಯ್ಬಾರ್ದು ಆಕಾಶ್. ಐ ಲವ್ ಯು ಅಮೃತ, ಐ ಲವ್ ಯು. ತಿಳಿದ್ರೆ ಬದುಕಲ್ಲ. ಅಲ್ಲ, ನೀನ್ ಇದ್ರಲ್ಲಿ ಇಷ್ಟೊಂದು ಪ್ರೀತಿ ತುಂಬಿಟ್ಕೊಂಡು ಇಷ್ಟು ದಿವಸ ಹ್ಯಾಕ್ ಸುಮ್ಮನಿದ್ದೆ? ಭಯ ಆಕಾಶ್, ನಮ್ಮಪ್ಪನ್ ಭಯ. ನಿನಗ್ ನಮ್ಮಪ್ಪನ ಬಗ್ಗೆ ಏನು ಗೊತ್ತಿಲ್ಲ. PUC ಓದ್ತಿರುವಾಗ ಪಕ್ಕದ ಮನೆ ಹುಡುಗನ ಹತ್ರ ಕ್ವೆಶ್ಚನ್ ಪೇಪರ್ ಇಸ್ಕೊಂಡಿದ್ದೆ. ಅದೇ ಲವ್ ಲೆಟರ್ ಅಂತ ತಪ್ಪಾಗಿ ತಿಳ್ಕೊಂಡು ಅವ್ನ ಕೈನೇ ಕತ್ತರಿಸಿ 3 ವರ್ಷ ಜೈಲಲ್ಲಿದ್ರು. ನಿಜವಾಗ್ಲೂ ನಾನು ನಿನ್ನ ಪ್ರೀತಿಸ್ತಿದ್ದೀನಿ ಅಂತ ಗೊತ್ತಾದ್ರೆ ಸುಮ್ನೆ ಬಿಡ್ತಾರಾ? ನಿಮ್ಮನೆಯವರು ಒಪ್ಪಲ್ಲ, ನಮ್ಮನೆಯವರು ಒಪ್ಪಲ್ಲ. ನನ್ನಿಂದ ನೀನ್ ಮನೆ ಬಿಟ್ಟು ಆಚೆ ಬರ್ತೀಯ. ನನ್ನಿಂದ ನಿನ್ ಸುಖ ಶಾಂತಿ ನೆಮ್ಮದಿ ಎಲ್ಲ ಹಾಳಾಗೋಗ್ಬಿಡುತ್ತೆ. ನಿಂಗೇನು ಆಗ್ಬಾರ್ದು ಅಂತ ಬೆಟ್ಟದಷ್ಟು ಪ್ರೀತಿ ಇದ್ರು ಹೇಳ್ಕೊಳಕ್ಕಾಗ್ದೆ ಇಷ್ಟು ದಿನ ಸುಮ್ನೆ ಇದ್ದೆ. ನೀನನ್ನ ಪ್ರೀತಿಸ್ತಿದ್ಯಾ ತಾನೆ? ನಾನು ನಿನ್ನ ಪ್ರೀತಿಸ್ತಿದ್ದೀನಿ, ತುಂಬಾ ಪ್ರೀತಿಸ್ತಿದ್ದೀನಿ. ನಿಮ್ಮಪ್ಪನೇ ಅಲ್ಲ, ಅದ್ ಯಾರೇ ಬಂದ್ರು ನಮ್ ಪ್ರೀತಿನ ಏನು ಮಾಡಕ್ಕಾಗಲ್ಲ. ಹಾ, ಬಾ. ನೋಡಿದ್ರ ಸಾಹೇಬ್ರೆ, ಅರ್ಧರಾತ್ರಿ ನಮ್ಮನೆಗ್ ನುಗ್ಗಿ ನನ್ ಕಣ್ಗೆ ಮಣ್ಣೆರ್ಚಿ ನನ್ ಮಗಳನ್ನ ಹೊಡ್ಕೊಂಡು ಹೋಗಕ್ ನೋಡ್ತಾ ಇದ್ದಾನೆ. ಇದನ್ನ ಪ್ರಾಸ್ಟಿಟ್ಯೂಟ್ ಮನೆ ಅನ್ಕೊಂಡಿದೀಯಾ? ಇನ್ಸ್ಪೆಕ್ಟರ್, ಅವನದೇನು ತಪ್ಪಿಲ್ಲ. ಅವನ ಬಿಟ್ಬಿಡಿ. ನಾವಿಬ್ರು ಪ್ರೀತಿಸ್ತಿದ್ದೀವಿ. ನಮ್ಮಪ್ಪ ನಂಗೆ ಹಿಂಸೆ ಕೊಡ್ತಾನೆ ಅಂತ ನಾನೇ ಅವ್ನಿಗೆ ಹೇಳಿದ್ದು ಬಂದ್ ಕರ್ಕೊಂಡು ಹೋಗು ಅಂತ. ಹೌದಾ? ಅಮೃತ, ಈ ಅಬ್ದುಲ್ ನೇಮು ಯಾವತ್ತೂ ತಪ್ಪಿಲ್ಲ. ಇವತ್ ಯಾಕೆ ತಪ್ಪು ಗೊತ್ತಾ? ಯಾರು?
ಯಾರ್ ಬೇಕು? ಪೊಲೀಸ್ನವರು ನನ್ನ ಅಟ್ಟಿಸ್ಕೊಂಡ್ ಬರ್ತಿದ್ದಾರೆ. ಅವ್ರು ಕೇಳಿ ಸಿಕ್ಕಿದ್ರೆ ನನ್ನ ಕೊಂದು ಬಿಡ್ತಾರೆ. ದಯವಿಟ್ಟು ನನ್ನ ಪ್ರಾಣ ಕಾಪಾಡಿ. ಇಲ್ಲ, ಯಾರ್ ಬೇಕು? ಬಾಗಿಲು ತೆಗೀರಿ. ಹೇಗೆ ಏನಮ್ಮ, ತಂದೆ ತಾಯಿ ಮಲಗಿದ್ದಾರೆ ಅಂತ ಹೇಳ್ಬಾರ್ದ? ನಂಬೇಕಲ್ಲ ಸರ್, ಹೀಗ್ ನುಗ್ತಾ ಇದ್ರೆ. ಯಾರಿಲ್ಲ ಸರ್. ಏನು ಯಾರು ಇಲ್ಲ ಸರ್? ಹೋಗಿ ಸರ್. ನೋಡಮ್ಮ, ಬಾಗಿಲು ಸರಿಯಾಗಿ ಹಾಕು. ಅಕಸ್ಮಾತ್ ಯಾರಾದ್ರೂ ಬಂದು ತಟ್ಟಿದ್ರೆ ತೆಗಿಬೇಡ. ಸರಿ. ಯಾಕೆಂದ್ರೆ ಒಬ್ಬ ಕ್ರಿಮಿನಲ್ ಇಲ್ಲೇ ಸುತ್ತಮುತ್ತ ಇದ್ದಾನೆ. ಬಿ ಕೇರ್ಫುಲ್. ಥ್ಯಾಂಕ್ ಯು ಸರ್. ನೀವಿನ್ ಹೋಗ್ಬೋದು. ನನಗೆ ತಂದೆ ಸ್ಥಾನ ಕೊಟ್ಟು ನಾನು ಪ್ರಾಣನ ಕಾಪಾಡಿದ್ಯಾ. ಆಕಾಶ್ ತಂದೆ ನಿನ್ನ ಕಲಾಸ್ ಮಾಡೋದಕ್ಕೆ ನನಗೆ ಸುಪಾರಿ ಕೊಟ್ಟಿದ್ದಾರೆ. ಅವ್ರ ಮಗ ವಾಪಸ್ ಬರ್ಬೇಕಾದ್ರೆ ನೀನ್ ಸಾಯ್ಬೇಕು ಅನ್ನೋದೇ ಅವ್ರ ನಿರ್ಧಾರ. ಅದಕ್ಕೆ ನನ್ನ ಕರೆದು ಸುಪಾರಿ ಕೊಟ್ಟು ನಿನ್ ಫೋಟೋ ನೋಡಿದ ತಕ್ಷಣ ಗೊತ್ತಾಯ್ತು ನೀನ್ ನನ್ನ ಪ್ರಾಣ ಉಳಿಸಿ ದೇವತೆ ಅಂತ. ಅಲ್ಲೇ ನಿಜ ಹೇಳಿದ್ರೆ ಬೇರೆ ಯಾರಿಗಾರು ಸುಪಾರಿ ಕೊಟ್ಟು ನಿನ್ನ ಕಲಾಸ್ ಮಾಡಿಸ್ಬಿಡ್ತಾ ಇದ್ರು. ಅದಕ್ಕೆ ನಾನೇನು ಹೇಳಿದೆ, ನಿನ್ನ ಕಲಾಸ್ ಮಾಡ್ತೀನಿ ಅಂತ ಬಂದೆ. ನಿನ್ ಋಣ ತೀರ್ಸೋದಕ್ಕೆ ನನಗಿದೊಂದು ಒಳ್ಳೆ ಅವಕಾಶ. ಯಾರೇ ಅಡ್ಡ ಬಂದರೂ ಸರಿ, ನಾನ್ ನಿಮ್ಮಿಬ್ಬರನ್ನು ಒಂದು ಮಾಡ್ತೀನಿ. ಅಲ್ಲಾಹ್ ಥ್ಯಾಂಕ್ ಯು. ಜನ್ಮ ಕೊಟ್ಟಪ್ಪನೇ ನನ್ ಜೀವನ ಹಾಳು ಮಾಡ್ಬೇಕಂತಿದ್ದಾನೆ. ಆದ್ರೆ ನೀವು ಅದೇ ಅದೇ ರಕ್ತ ಸಂಬಂಧಕ್ಕೂ ಮನಸ್ಸಿಗಿರೋ ಸಂಬಂಧಕ್ಕೂ ವ್ಯತ್ಯಾಸ. ಅಲ್ಲಿ ಅಧಿಕಾರ ಇರುತ್ತೆ, ಇಲ್ಲಿ ಪ್ರೀತಿ ಇರುತ್ತೆ. ಹೌದು, ಆಕಾಶಲ್ಲಿ ನಮಸ್ಕಾರ ಸಾಹೇಬ್ರೆ. ಏನ್ರಿ ಇದೆಲ್ಲ? ಈ ಹುಡುಗಿ ಏನ್ ಮಾಡಿದ್ಲು ಗೊತ್ತಾ ಸಾಹೇಬ್ರೆ? ಅಣ್ಣ, ಏನು ಇದೆಲ್ಲ? ಅಣ್ಣ, ಆಕಾಶ್ ವಿಷಯ ನಿಂಗೆ ಗೊತ್ತಲ್ಲ ಅಣ್ಣ. ಅಮೃತ ಅವನಿಗೆ ಸಿಗ್ಬಾರ್ದು ಅಂತ ಇವರೆಲ್ಲರೂ ಸೇರಿ ಅಮೃತಂಗೆ ಬೇರೆ ಮದುವೆ ಫಿಕ್ಸ್ ಮಾಡಿದಾರಣ್ಣ. ಅದಕ್ಕೇನೆ ನಾನು ವಾಸು ಅವ್ರಿಬ್ಬರನ್ನ ಹೇಗಾದ್ರೂ ಒಂದ್ ಮಾಡ್ಬೇಕು ಅಂತ ಇಲ್ಲಿ ವೇಷ ಮರ್ಸ್ಕೊಂಡ್ ಬಂದ್ವಿ. ಆದ್ರೆ ಅಷ್ಟೊದ್ಗಾಗ್ಲೆ ಇವ್ರಿಬ್ರು ಇವ್ರ ಕಡೆಯವರೆಲ್ಲ ಸೇರ್ಕೊಂಡು ಆಕಾಶ್ನ ಎಲ್ಲ ಹೊಡೆದ್ ಬಿಸಾಕಿದಾರೆ ಅಂತ ಗೊತ್ತಾಯ್ತಣ್ಣ. ಅದಕ್ಕೇನೆ ನನ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅವಳ ಜಾಗದಲ್ಲಿ ನನ್ನಿಟ್ಟು ಅವಳನ್ನ ಆಚೆ ಕರ್ಕೊಂಡೋಗಿದ್ದಾರೆ. ಈಗ ಅವರೆಲ್ಲ ಆಕಾಶ್ನ ಹುಡ್ಕೊಂಡು ಐಲ್ಯಾಂಡ್ ಹೋಗಿದಾರಣ್ಣ. ಅಯ್ಯೋ ಇವಳು ನನ್ನ ತಂಗಿ, ಇವಳ ಮೇಲೆ ಕೈ ಮಾಡಿದ್ರೆ ಶೂಟ್ ಮಾಡ್ಬಿಡ್ತೇನೆ. ಸಾರಿ ಸುಮ್ಮನೆ, ನಿನ್ನ ಪ್ರೀತಿ ಸ್ನೇಹನ ಅರ್ಥ ಮಾಡ್ಕೊಳ್ದೆ ದುಡುಕಿ ನಿನ್ನ ದೂರ ಮಾಡ್ಕೊಂಬಿಟ್ಟೆ. ನನ್ನ ಕ್ಷಮಿಸು. ನಿನಗಾದ ಹಾಗೆ ಅವರಿಬ್ಬರಿಗೂ ಆಗ್ಬಾರ್ದಮ್ಮ. ಅವ್ರಿಗೆ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ಆಕಾಶ್ ಆಕಾಶ್ ಮೊಬೈಲ್ ಅಲ್ವಾ ಅಣ್ಣ? ಇದು ಆಕಾಶ್ ಮೊಬೈಲ್ ಅಣ್ಣ? ಹಾಗಾದ್ರೆ ಆಕಾಶ್ ಇಲ್ಲೇ ಎಲ್ಲೋ ಇರಬೇಕು. ಹಲೋ, ದಡಕ್ ಬಂದಿದ್ದೀವಿ. ವಾಸು, ನಾನು ನಮ್ಮಣ್ಣ ಮಿರ್ಸಾ ಫೋಟೋದ ಕಾಯ್ತಾ ಇದೀವಿ. ಊರು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ಬೋದು, ಬೇಗ ಬಂದ್ಬಿಡಿ. ಸರಿ. ಬಿಡು, 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 ಬಿಡು,
ಆಗಿರೋಣ. ಅಮೃತ ಅಮೃತ ಹೋಗಿ ಅಣ್ಣ. ಅಮೃತ ಅಮೃತ. ನಾನಿಲ್ಲಿ ಬಂದಿರೋದು ಅವನ್ನ ಕಾಪಾಡಕ್ಕಲ್ಲ, ಅವನ್ನ ಮುಗ್ಸಕ್ಕೆ. ಸಾರಿ, ಏನೇ ಪ್ರಯತ್ನ ಮಾಡಿದ್ರು ಅಬ್ದುಲ್ಲಾನ ಉಳಿಸ್ಕೊಳಕ್ ಆಗ್ಲಿಲ್ಲ. ಆದ್ರೆ ಆಕಾಶ್ ಅಮೃತ ಪ್ರಾಣಿಕೇನು ತೊಂದರೆ ಆಗಿಲ್ಲ. ನಾನ್ ನಿಮ್ಗೊಂದೇ ಒಂದು ಮಾತು ಹೇಳೋದು, ಅವರಿಬ್ರು ಪ್ರೀತಿಗೆ ನೀವು ಅಡ್ಡ ಬಂದ್ರೆ ಅವರು ತಮ್ಮ ಪ್ರಾಣಗಳನ್ನ ಕಳ್ಕೊಳ್ತಾರೆ, ನೀವು ನಿಮ್ಮ ಮಕ್ಕಳುಗಳನ್ನ ಕಳ್ಕೊಳ್ಬೇಕು. ಯೋಚನೆ ಮಾಡಿ, ಅವರಿಬ್ಬರ ಸಂತೋಷನೇ ನಿಮ್ಮ ಸಂತೋಷ ಅನ್ನೋದಾಗಿದ್ರೆ ಅವ್ರ ಪ್ರೀತಿಗೆ ಅಡ್ಡ ಬರಬೇಡಿ. ದಟ್ ಮಚ್ ಓನ್ಲಿ ಐ ಕ್ಯಾನ್ ಸೇ. ಬಾಯ್. ನೋಡಿ, ಡಾಕ್ಟರ್ ಹೇಳೋದು ಸರಿ ಅನ್ಸುತ್ತೆ. ಇನ್ನು ಮುಂದಾದ್ರೂ ನಿಮ್ಮ ಪೇಶಿಗಳನ್ನ ಬಿಡಿ.